ದುರಂತದಲ್ಲಿ ಕೋ ಪೈಲಟ್ ಕ್ಲೈವ್ ಕುಂದರ್ ಅವರು ಕೂಡ ಬಲಿಯಾಗಿದ್ದಾರೆ. ಇನ್ನು ಕ್ಲೈವ್ ಕುಂದರ್ ಅವರ ಬಗ್ಗೆ TV9 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಕುಂದರ್ ಅವರ ತಂದೆ ಪೈಲಟ್ ಹಾಗೂ ತಾಯಿ ಏರ್ ಹೋಸ್ಟೆಸ್. ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಕುಟುಂಬ. ಮುಂಬೈನಲ್ಲಿ ವಾಸವಾಗಿದ್ರು ಕ್ಲೈವ್ ಕುಂದರ್. ಏರ್ ಇಂಡಿಯಾದಲ್ಲಿ ತಂದೆ ಕ್ಲಿಫರ್ಡ್ ಪೈಲಟ್ ಆಗಿದ್ರು. ಪೋಷಕರಂತೆ ಪೈಲಟ್ ಆಗುವ ಕನಸನ್ನ ಕಂಡಿದ್ರು ಕ್ಲೈವ್. ದುರಂತದಲ್ಲಿ ಕೋ ಪೈಲಟ್ ಕ್ಲೈವ್ ಕುಂದರ್ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅವರನ್ನ ನೆನೆದು ಅವರ ಕುಟುಂಬಸ್ಥರಿರಬಹುದು, ಸ್ನೇಹಿತ ಬಳಗ ಇರಬಹುದು, ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ನೆನಪುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಹೇಗಿತ್ತು ಕ್ಲೈವ್ ಕುಂದರ್ ಅವರ ಜೊತೆಗಿನ ಒಡನಾಟ ಅನ್ನೋದ್ರ ಬಗ್ಗೆ TV9 ಬಳಿ ಹಳೆಯ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಮಾಜಿ ಗಗನಸಖಿ. 1100 ಗಂಟೆಗಳ ವಿಮಾನ ಹಾರಾಟದ ಅನುಭವವನ್ನು ಕ್ಲೈವ್ ಕುಂದರ್ ಹೊಂದಿದ್ರು. ಅಮೆರಿಕದ ರನ್ವೇನಲ್ಲಿ ವಿಮಾನ ಲ್ಯಾಂಡ್ ಮಾಡಿದ್ದ ಕ್ಲೈವ್ 12 ವರ್ಷದ ಹಿಂದೆ ನಾಸಾ ರನ್ವೇನಲ್ಲಿ ವಿಮಾನ ಲ್ಯಾಂಡ್ ಆಗಿತ್ತು. ಕ್ಲೈವ್ ಕುಂದರ್ ವಿಮಾನ ಲ್ಯಾಂಡ್ ಮಾಡಿದ್ದ ವಿಡಿಯೋ ಲಭ್ಯವಾಗಿದೆ. ಅಮೆರಿಕದ ನಾಸಾ ರನ್ವೇನಲ್ಲಿ ವಿಮಾನ ಸ್ಮೂತ್ ಲ್ಯಾಂಡಿಂಗ್ ಆಗಿತ್ತು. ಕ್ಲೈವ್ ಕುಂದರ್ ಅವರಿಗೂ ಕೂಡ ಸಾಕಷ್ಟು ಅನುಭವ ಇತ್ತು. ಆದರೆ ಗುರುವಾರ ಆದಂತಹ ಘಟನೆ, ಘೋರ ದುರಂತ ಕ್ಲೈವ್ ಕುಂದರ್ ಅವರನ್ನ ಬಲಿ ತೆಗೆದುಕೊಳ್ತು. ಅವರ ಜೊತೆಗೆ ಪ್ರಮುಖ ಪೈಲಟ್ ಸುಮಿತ್ ಅವರಿದ್ರು. 8,000ಕ್ಕೂ ಅಧಿಕ ಗಂಟೆಗಳ ವಿಮಾನ ಹಾರಾಟದ ಅನುಭವವನ್ನು ಸುಮಿತ್ ಹೊಂದಿದ್ರು. ಕೋ ಪೈಲಟ್ ಆಗಿ ಕ್ಲೈವ್ ಕುಂದರ್ ಅವರಿದ್ರು. ಇವರಿಗೂ ಕೂಡ ಬಹಳ ಕನಸಿತ್ತು ತಂದೆ ತಾಯಿಯಂತೆ. ಅವರ ತಂದೆಯೂ ಕೂಡ ಪೈಲಟ್ ಆಗಿದ್ರು. ಅವರ ತಾಯಿ ಏರ್ ಹೋಸ್ಟೆಸ್ ಆಗಿದ್ರು. ಸಾಕಷ್ಟು ಕನಸುಗಳನ್ನು ಹೊತ್ತು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಕ್ಲೈವ್ ಕುಂದರ್ ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಾಣ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಅಂದುಕೊಂಡಿರಲಿಲ್ಲ. ಅಂತಹ ಒಂದು ದುರಂತ ನಡೆದು ಹೋಗಿದೆ. ಅವರನ್ನು ಕಳೆದುಕೊಂಡಂತಹ ಸ್ನೇಹಿತರ ಬಳಗ ಇರಬಹುದು, ಕುಟುಂಬ ಇರಬಹುದು, ದುಃಖತಪ್ತರಾಗಿದ್ದಾರೆ. ಅವರ ಜೊತೆಗಿನ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋದು ಬಿಟ್ಟು, ಮೆಲುಕು ಹಾಕೋದು ಬಿಟ್ಟು ಇನ್ನೇನೂ ಕೂಡ ಉಳಿದಿಲ್ಲ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಸದ್ಯಕ್ಕಂತೂ ಯಾರಿಗೂ ಕೂಡ ಗೊತ್ತಿಲ್ಲ ವಿಮಾನ ಪತನ ಆಗೋದಕ್ಕೂ ಮುನ್ನ ಪೈಲಟ್ ಮತ್ತು ಕೋ ಪೈಲಟ್ ನಡುವೆ ಏನು ಸಂಭಾಷಣೆ ಆಗಿತ್ತು, ಏನು ಮಾತುಕತೆ ಆಗಿತ್ತು ಅಂತ. ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿ ಕೂಡ ಸಿಗಲಿದೆ.